Welcome you all for the session 5 under Satellite Fundamentals. Myself, Lohit Vankar, lecturer in Government Women's Polytechnic. Table of contents of the session 5 are introduction, diagram of geosatellite, advantages, disadvantages, and applications. Coming for the introduction, a geostationary satellite is any satellite which is placed in a geostationary orbit. ಹಾಗಾದ್ರೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅಂದ್ರೆ ಏನು? The geostationary satellites are the satellite which are placed in a geostationary orbit. ಅಂದ್ರೆ we have seen in the previous session 3 orbits are present in the satellite. That is LEO, that is low Earth orbit, MEO, medium Earth orbit, and GEO, that is geostationary Earth orbit. Now these satellites, that is geostationary satellites, are placed in a geostationary Earth orbit. Satellites in geostationary orbit maintain a constant position related to the surface of the Earth. ಹಾಗಾದ್ರೆ geostationary satellites, they are going to maintain a constant position. ಅವುಗಳ ಪೊಸಿಷನ್ ಹೇಗಿರುತ್ತೆ ಅಂತಂದ್ರೆ they are going to be maintain a constant position with respect to the surface of the Earth. Geostationary satellites do this by orbiting the Earth approximately 36,000 kilometers above the equator. ಹಾಗಾದ್ರೆ ಇದು ಹೇಗೆ ಸಾಧ್ಯ? ನಾವು ಹೇಳಿದ್ವಿ ಏನು ಅಂದ್ರೆ they are going to maintain, they are placed at an geostationary Earth orbit ಅಂತ ಹೇಳಿದ್ವಿ. ಅಂದ್ರೆ ಕಾನ್ಸ್ಟಂಟ್ ಪೊಸಿಷನ್ ಅನ್ನ ಮೇಂಟೈನ್ ಮಾಡುತ್ತೆ ರಿಲೇಟೆಡ್ ಟು ದ ಸರ್ಫೇಸ್ ಆಫ್ ದ ಅರ್ತ್. ಹಾಗಾದ್ರೆ ಹೌ ಇಟ್ ಇಸ್ ಪಾಸಿಬಲ್? ಇಟ್ ಇಸ್ ಪಾಸಿಬಲ್ ಬಿಕಾಸ್ ಸಿನ್ಸ್ ದ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅವನ್ನ ಎಲ್ಲಿ ಎಷ್ಟು ದೂರದಲ್ಲಿ ಪ್ಲೇಸ್ ಮಾಡಿರ್ತಾರೆ ಅಂದ್ರೆ 36,000 ಕಿಲೋಮೀಟರ್ ಭೂಮಿಯಿಂದ ಏನು ಅಂತಂದ್ರೆ 36,000 ಕಿಲೋಮೀಟರ್ ನಷ್ಟು ದೂರದಲ್ಲಿ ಆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ನ ಪ್ಲೇಸ್ ಮಾಡಿರ್ತಾರೆ. ಇದರಿಂದ ಏನು ಅಂತಂದ್ರೆ ಆ ಜಿಯೋಸ್ಟೇಷನರಿ ಆರ್ಬಿಟ್ಸ್ ಅಲ್ಲಿ ಅವು ರೊಟೇಟ್ ಆಗ್ತಾ ಇರುತ್ತೆ. ಆ ಆರ್ಬಿಟ್ ಗಳಲ್ಲಿ ಅವು ರೊಟೇಟ್ ಆಗ್ತಾ ಅವು ಸೇಮ್ ಕಾನ್ಸ್ಟಂಟ್ ಪೊಸಿಷನ್ ಅನ್ನ ಆ ಅರ್ತ್ ಜೊತೆ ಏನಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಅವು ಅರ್ತ್ ಹೇಗೆ ರೊಟೇಟ್ ಆಗುತ್ತೆ, ಯಾವ ಸ್ಪೀಡ್ ಅಲ್ಲಿ ರೊಟೇಟ್ ಆಗುತ್ತೆ ಅದೇ ಸ್ಪೀಡ್ ಅಲ್ಲಿ ಅವುಗಳು ಸಹಿತ ರೊಟೇಟ್ ಆಗುತ್ತೆ. ನಾವು ಮೈಲ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇದು 22,300 ಮೈಲ್ ನಷ್ಟು ಭೂಮಿಯಿಂದ ಅವುಗಳನ್ನ ಜಿಯೋಸ್ಟೇಷನರಿ ಅರ್ತ್ ಆರ್ಬಿಟ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. This orbital path is called as Clarke belt in the honor of the author C. Clarke. In other words, a geostationary orbit is in a certain place above the Earth. It will stay in the same spot above the Earth. ಅಂದ್ರೆ ಹಾಗಾದ್ರೆ ಜಿಯೋಸ್ಟೇಷನರಿ ಆರ್ಬಿಟ್ಸ್ ಅಲ್ಲಿ ಇರ್ತಕ್ಕಂಥ ಸ್ಯಾಟಲೈಟ್ಸ್ ಗಳು ದೇ ಆರ್ ಆಲ್ ಮೇಂಟೈನಿಂಗ್ ದ ವಾಟ್ ಅಂತಂದ್ರೆ ಸೇಮ್ ಸ್ಪಾಟ್ ಅಲ್ಲಿ ಅವು ಇರುತ್ತೆ. ಅಂದ್ರೆ ಸೇಮ್ ಸ್ಪಾಟ್ ಮೀನ್ಸ್ ವಾಟ್ ಅಂತಂದ್ರೆ ಅಟ್ ಅನ್ ಡಿಸ್ಟೆನ್ಸ್ ಆಫ್ 36,000 ಕಿಲೋಮೀಟರ್. ಇಟ್ಸ್ ಲ್ಯಾಟಿಟ್ಯೂಡ್ ಎಷ್ಟು ಇರುತ್ತೆ ಹಾಗಾದ್ರೆ ಈ ಸ್ಯಾಟಲೈಟ್ಸ್ ಗಳದ್ದು ಅಂದ್ರೆ ಇಟ್ ಈಸ್ 0. ಆಮೇಲೆ ಲ್ಯಾಂಗಿಟ್ಯೂಡ್ ಏನಂತಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ದ ಕಮ್ಯುನಿಕೇಶನ್ಸ್ ಅಂಡ್ ವೆದರ್ ಅಬ್ಸರ್ವೇಷನ್ಸ್. ಈ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ನ ನಾವು ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ? ಪ್ರೈಮರಿಲಿ ಏನಂತಂದ್ರೆ ದೇ ಆರ್ ಯೂಸ್ ಇನ್ ದ ಕಮ್ಯುನಿಕೇಶನ್ಸ್ ಗಳಲ್ಲಿ, ಕಮ್ಯುನಿಕೇಶನ್ ಅಪ್ಲಿಕೇಶನ್ ಗಳಲ್ಲಿ ನಾವು ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ವೆದರ್ ಅಬ್ಸರ್ವೇಷನ್ ಅಪ್ಲಿಕೇಶನ್ಸ್ ಗಳಲ್ಲೂ ಸಹಿತ ನಾವು ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ದ ಟಿಪಿಕಲ್ ಸರ್ವಿಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಎ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಈಸ್ 10 to 15 years. ಹಾಗಾದ್ರೆ ಅವುಗಳ ಲೈಫ್ ಎಷ್ಟಿರುತ್ತೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳದ್ದು ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ 10 to 15 years. ಒಂದು 10 ರಿಂದ 15 ವರ್ಷಗಳ ಕಾಲ ಏನು ಅಂತಂದ್ರೆ ಆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳು ಫಂಕ್ಷನ್ ಮಾಡುತ್ತೆ. ಲೇಟರ್ ದೇ ಆರ್ ನಾಟ್ ಗೋಯಿಂಗ್ ಟು ವರ್ಕ್. ಅವು ನೆಕ್ಸ್ಟ್ 15, 16, 17 years ಆದ್ಮೇಲೆ ಅದು ಏನಂತಂದ್ರೆ ದೇ ಆರ್ ನಾಟ್ ವರ್ಕಿಂಗ್. Because geostationary satellites circle the Earth at the equator, they are not able to provide coverage at the northernmost and southernmost latitudes. ಇಲ್ಲಿ ನಾವು ಹೇಳಿದ್ವಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಸರ್ಕಲ್ ದ ಅರ್ತ್ ಎಟ್ ದ ಈಕ್ವೇಟರ್. ಅವು ಎಲ್ಲಿ ಏನಂದ್ರೆ ಈಕ್ವೇಟರ್ ಸಮಭಾಜಕ ವೃತ್ತ ಅಂತ ಏನ್ ಕರಿತೀವಿ ನಾವು, ಆ
ಅಲ್ಲಿ ಅವುಗಳು ರೊಟೇಟ್ ಆಗ್ತಾ ಇರುತ್ತೆ. ದೇರ್ ಫೋರ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕವರ್ ದ ನಾರ್ತ್ ಅಂಡ್ ಸೌತ್ ಪೋಲಾರ್ ರೀಜನ್ಸ್ ಆಫ್ ದ ಅರ್ತ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ಗಳು ಅವುಗಳು ನಾರ್ತ್ ಪೋಲಾರ್ ರೀಜನ್ ಮತ್ತೆ ಸೌತ್ ಪೋಲಾರ್ ರೀಜನ್ ಗಳನ್ನ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜಿಯೋಸ್ಟೇಷನರಿ ಆರ್ಬಿಟ್ಸ್ ಆರ್ ಆಫನ್ ರೆಫರ್ ಟು ಆಸ್ ಜಿಯೋಸಿಂಕ್ರೋನಸ್ ಆರ್ ಜಸ್ಟ್ ಜಿಇಒ. ಈ ಜಿಯೋಸ್ಟೇಷನರಿ ಆರ್ಬಿಟ್ಸ್ ಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಜಿಯೋಸಿಂಕ್ರೋನಸ್ ಆರ್ ಜಸ್ಟ್ ಜಿಇಒ ಅಂತ ನಾವು ಕರಿತೀವಿ. ಎ ಜಿಯೋಸ್ಟೇಷನರಿ ಆರ್ಬಿಟ್ ಈಸ್ sometimes called stationary or synchronous orbit ಅಂತಾನೂ ಸಹಿತ ಇವುಗಳನ್ನ ಕರಿತೀವಿ. ನೋಡಿ ಮಕ್ಕಳೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಏನಂದ್ರೆ ಐ ಹ್ಯಾವ್ ಶೋನ್ ದ ಡೈಗ್ರಾಮ್ ಆಫ್ ಅ ಜಿಯೋ ಸ್ಯಾಟಲೈಟ್. ಇಲ್ಲಿ ಜಿಯೋ ಸ್ಯಾಟಲೈಟ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ 1 ಅಂತ ಏನ್ ನಂಬರ್ ತೋರಿಸ್ತಾ ಇದೀವಿ. ಇಲ್ಲಿ ಈ ಸ್ಯಾಟಲೈಟ್ ಅದು ಜಿಯೋಸ್ಟೇಷನರಿ ಸ್ಯಾಟಲೈಟ್ ಇಲ್ಲಿ ಲೊಕೇಟ್ ಆಗಿದೆ. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಅಪ್ರಾಕ್ಸಿಮೇಟ್ಲಿ ಏನಂದ್ರೆ 36,000 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಈ ಸ್ಯಾಟಲೈಟ್ ಲೊಕೇಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ತೋರ್ಸಕ್ಕಂಥದ್ದು ಯಾವುದು ಅಂದ್ರೆ ಇದು ಈಕ್ವೆಟೋರಿಯಲ್ ನೋಡಿ. ದೇರ್ಫೋರ್ ಆಮೇಲೆ ನೀವು ಇನ್ನೊಂದು ಅಬ್ಸರ್ವೇಷನ್ ಅನ್ನು ಸಹಿತ ಇಲ್ಲಿ ನಾವು ಮಾಡಬಹುದು ನೋಡಿ. ಇಲ್ಲಿ ರೊಟೇಷನ್ ಆಫ್ ದ ಅರ್ತ್ ಹೇಗಿದೆ? ಇಟ್ ಇಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ಸಿಮಿಲರ್ಲಿ ದ ರೊಟೇಷನ್ ಆಫ್ ದ ದಿಸ್ ಸ್ಯಾಟಲೈಟ್ ಆಲ್ಸೋ ಇಟ್ ಇಸ್ ಗೋಯಿಂಗ್ ಟು ಬಿ ಸೇಮ್. ದಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್ ಎಷ್ಟಿದೆ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಪರ್ಟಿಕ್ಯುಲರ್ ಯಾವುದೋ ಒಂದು ಸ್ಯಾಟಲೈಟ್ಸ್ ನಾವಿಲ್ಲಿ ಮೆನ್ಷನ್ ಮಾಡಿದ್ರೆ ಇದು ಒಂದು 35,786 ಕಿಲೋಮೀಟರ್ ನಷ್ಟು ಹೈಟ್ ಅಲ್ಲಿ ಇದೆ. ಮೈಲ್ಸ್ ಅಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ 22,223 ಮೈಲ್ ನಷ್ಟು ದೂರದಲ್ಲಿದೆ. ಸ್ಪೀಡ್ ಯಾವ ಸ್ಪೀಡ್ ಅಲ್ಲಿ ಇದೆ, ಯಾವ ಸ್ಪೀಡ್ ಅಲ್ಲಿ ಈ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳು ಹಾಗಾದ್ರೆ ರೊಟೇಟ್ ಆಗುತ್ತೆ ಅರ್ತ್ ಸುತ್ತಲೂ ಅಂತಂದ್ರೆ 11,300 ಕಿಲೋಮೀಟರ್ ಪರ್ ಅವರ್, 11,300 ಕಿಲೋಮೀಟರ್ ಪ್ರತಿ ಗಂಟೆಗೆ ಅವು ರೊಟೇಟ್ ಆಗ್ತಾ ಇರುತ್ತೆ. ಮೈಲ್ಸ್ ಅಲ್ಲಿ ನಾವು ಹೇಳ್ಬೇಕು ಅಂದ್ರೆ 7,000 ಮೈಲ್ಸ್ ಪರ್ ಅವರ್. ನೋಡಿ, ಇನ್ನೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಾವು ಈ ಜಿಯೋಸ್ಟೇಷನರಿ ಅರ್ತ್ ಆರ್ಬಿಟ್ ಡಯಾಗ್ರಾಮ್ ಅನ್ನ ನಾವು ನೋಡಿದಾಗ ಇಲ್ಲಿ ನೋಡಿ, ದಿಸ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಈಸ್ ಗೋಯಿಂಗ್ ಟು ಕವರ್ ದ ಓನ್ಲಿ ದಿಸ್ ಪೋರ್ಷನ್ ಆಫ್ ದ ಅರ್ತ್. ಇಲ್ಲಿ ನೋಡಿ, ನೀವು ಅಬ್ಸರ್ವೇಷನ್ ಮಾಡಿ ಕ್ಲಿಯರ್ ಆಗಿ. ಈ ಸ್ಯಾಟಲೈಟ್ ಏನಾಗಿದೆ ಅಂತಂದ್ರೆ ಇದು ಆ ಅರ್ತ್ ನ ಭೂಮಿಯ ಒಂದು ಭಾಗವನ್ನ ಅಂದ್ರೆ 1/3 ಭಾಗವನ್ನು ಮಾತ್ರ ಇದು ಕವರ್ ಮಾಡ್ತಾ ಇದೆ. ನೋಡಿ, ಆಫ್ಟರ್ 12 ಅವರ್ಸ್ ರೊಟೇಷನ್ ಅನ್ನು ಸಹಿತ ನೀವು ನೋಡಬಹುದು. ಇದು ಏನಾಗಿದೆ, ಯಾವ ಭೂಮಿ ಯಾವ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗ್ತಿದೆ ಅದೇ ಡೈರೆಕ್ಷನ್ ಅಲ್ಲಿ ನಮ್ಮ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳು ಸಹಿತ ರೊಟೇಟ್ ಆಗ್ತಾ ಇರುತ್ತೆ. ನೋಡಿ, ಈಗ ಇಲ್ಲಿ 12 ಗಂಟೆ ನಂತರ ಇಲ್ಲಿ ಇತ್ತು ಅಂದ್ರೆ ಆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಇಲ್ಲಿ 24 ಅವರ್ಸ್ ಆದ್ಮೇಲೂ ಸಹಿತ ನಾವು ಅಬ್ಸರ್ವ್ ಮಾಡಬಹುದು. ದೇ ಆರ್ ಗೋಯಿಂಗ್ ಟು ಬಿ ಲೊಕೇಟೆಡ್ ಎಟ್ ದ ಸೇಮ್ ಪೊಸಿಷನ್, ಅದೇ ಪೊಸಿಷನ್ ಇದೆ. ಅಂದ್ರೆ ಆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ದೇ ಆರ್ ಗೋಯಿಂಗ್ ಟು ಕವರ್ ದ ಪೋರ್ಷನ್. ಭೂಮಿಯ ಏನು ಅಂತಂದ್ರೆ 1/3 ಅಷ್ಟು ಅವು ಕವರೇಜ್ ನ ಮಾಡುತ್ತೆ. ಹಾಗಾದ್ರೆ ನೀವಿಲ್ಲಿ ಏನಂದ್ರೆ ಒಂದು ಅಬ್ಸರ್ವೇಷನ್ ಏನ್ ಮಾಡ್ಬೋದು ಸರ್ ಏನಂತಂದ್ರೆ, ಹಾಗಾದ್ರೆ ಭೂಮಿಯ 1/3 ಅಷ್ಟು ಮಾತ್ರ ಕವರ್ ಮಾಡಿದ್ರೆ ಮಿಕ್ಕಿರ್ತಕ್ಕಂಥದನ್ನ ಭೂಮಿಯ ಪ್ರದೇಶವನ್ನ ಹೇಗೆ ಕವರ್ ಮಾಡಬಹುದು? ಇಲ್ಲಿ ಏನು ಅಂತಂದ್ರೆ ನೀವೇ ಹೇಳ್ಬೇಕದಕ್ಕೆ ಆನ್ಸರ್ ಏನು. ಓಕೆ, ಹಾಗಾದ್ರೆ ನಮ್ಗೆ ಏನು ಅಂತಂದ್ರೆ ನಾವು ಇಲ್ಲಿ ಒಂದು ಭೂಮಿಯ ಕಂಪ್ಲೀಟ್ ಆಗಿ ಅದನ್ನ ಕವರೇಜ್ ಮಾಡ್ಲಿಕ್ಕೆ ನಮ್ಗೆ 3 ಜಿಯೋಸ್ಟೇಷನರಿ ನಮ್ಗೆ ಸ್ಯಾಟಲೈಟ್ಸ್ ಗಳು ಅವಶ್ಯಕತೆ ಇದೆ. ಕಮಿಂಗ್ ಫಾರ್ ದ ಅಡ್ವಾಂಟೇಜಸ್ ನೋಡಿ, ಇಲ್ಲಿ ನಾವು ಕೆಲವೊಂದು ಅಡ್ವಾಂಟೇಜಸ್ ಆಫ್ ದ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗೆ ಬರೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಮೊದಲನೇದಾಗಿ ಹೈ ಕವರೇಜ್ ಏರಿಯಾ. ದ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ದೇ ಆರ್ ಗೋಯಿಂಗ್ ಟು ಕವರ್ ದ ಕವರೇಜ್ ಏರಿಯಾ ಏನು ಅಂದ್ರೆ ಬಹಳ ಜಾಸ್ತಿ ಇರುತ್ತೆ. 3 ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಆರ್ ಇನಫ್ ಟು ಕವರ್ ಆಲ್ ಆಫ್ ದ ರೀಜನ್ಸ್ ಆಫ್ ದ ಅರ್ತ್. ಇಲ್ಲಿ ನಾನು ಹೇಳಿದೆ ಪ್ರೀವಿಯಸ್ ಸೆಷನ್ ನಲ್ಲಿ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಿಮ್ಗೆ ಹೇಳಿದೆ ಏನು ಅಂತಂದ್ರೆ, ಒಂದು ಜಿಯೋಸ್ಟೇಷನರಿ ಸ್ಯಾಟಲೈಟ್ ಇಟ್ ಇಸ್ ಗೋಯಿಂಗ್ ಟು ಕವರ್ ದ ಅಪ್ರಾಕ್ಸಿಮೇಟ್ಲಿ 1/3 ಆಫ್ ದ ಪೋರ್ಷನ್ ಆಫ್ ದ ಅರ್ತ್. ಹಾಗಾದ್ರೆ ನಮ್ ಕಂಪ್ಲೀಟ್ ಒಂದು ಅರ್ತ್ ನ ನಾವು ಕವರ್ ಮಾಡ್ಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಎಷ್ಟು ಅಂದ್ರೆ 3 ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳ ಅವಶ್ಯಕತೆ ಇರುತ್ತೆ.
ಒನ್ ಗ್ರೌಂಡ್ ಸೆಗ್ಮೆಂಟ್ ಈಸ್ ಇನಫ್ ಫಾರ್ ದ ಸ್ಯಾಟಲೈಟ್ ಮಾನಿಟರಿಂಗ್. ಇಲ್ಲಿ ಒಂದೇ ಒಂದು ಗ್ರೌಂಡ್ ಸೆಗ್ಮೆಂಟ್ ನಮಗೆ ಬೇಕಾಗುತ್ತೆ ಈ ಸ್ಯಾಟಲೈಟ್ಸ್ ಗಳನ್ನ ಮಾನಿಟರ್ ಮಾಡ್ಲಿಕ್ಕೆ. ನೋ ಪ್ರಾಬ್ಲಮ್ ವಿತ್ ದ ಫ್ರೀಕ್ವೆನ್ಸಿ ಚೇಂಜಸ್. ಇಲ್ಲಿ ಫ್ರೀಕ್ವೆನ್ಸಿ ಏನಾದ್ರು ಚೇಂಜಸ್ ಆಯ್ತು ಅಂದ್ರೂ ಸಹಿತ ಅದರ ಎಫೆಕ್ಟ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗೆ ಆಗುವುದಿಲ್ಲ. ನೆಕ್ಸ್ಟ್, ಲೈಫ್ ಸ್ಪ್ಯಾನ್ ಆಫ್ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಈಸ್ ವೆರಿ ಹೈ, ದಟ್ ಈಸ್ 10 to 15 years. ಅಂದ್ರೆ ಒಂದು ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಏನಾಗುತ್ತೆ ಅಂದ್ರೆ ಒಂದು 10 ರಿಂದ 15 ವರ್ಷಗಳ ಕಾಲ ಅವು ತಮ್ಮ ಫಂಕ್ಷನಾಲಿಟಿನ ಮಾಡುತ್ತೆ. ಕಮಿಂಗ್ ಫಾರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ನಾವು ನೋಡಿದ್ವಿ ಪ್ರೀವಿಯಸ್ ಸ್ಲೈಡ್ಸ್ ಗಳಲ್ಲೆಲ್ಲ ನಾವು ನೋಡ್ಕೊಳ್ತಾ ಬಂದ್ವಿ. ಇಲ್ಲಿ ಏನಾಗುತ್ತೆ, ಮೊದಲೇ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಪೋಲಾರ್ ರೀಜನ್ಸ್ ಆರ್ ನಾಟ್ ಎಟ್ ಆಲ್ ಕವರ್ಡ್. ನಾರ್ತ್ ಪೋಲಾರ್ ರೀಜನ್ ಮತ್ತೆ ಸೌತ್ ಪೋಲಾರ್ ರೀಜನ್ಸ್ ಕವರ್ ಆಗೋದಿಲ್ಲ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಇಂದ. ನೆಕ್ಸ್ಟ್, ಸಿಗ್ನಲ್ ಬಿಕಮ್ ವೀಕ್ ಆಫ್ಟರ್ ಟ್ರಾವೆಲಿಂಗ್ ಓವರ್ 35,000 ಕಿಲೋಮೀಟರ್. ನೋಡಿ, ನಾವು ಹೇಳಿದ್ವಿ ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ಎಷ್ಟು ದೂರದಲ್ಲಿ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಬಿ ಅರೌಂಡ್ 36,000 ಕಿಲೋಮೀಟರ್. ದೇರ್ ಫೋರ್ ನೋಡಿ, ಅಷ್ಟು ದೂರದಲ್ಲಿದೆ ಅಂತಂದ್ರೆ ದೇರ್ ಇಸ್ ಅ ಡೆಫಿನೆಟ್ಲಿ ಸಿಗ್ನಲ್ ಕಮ್ಯುನಿಕೇಶನ್ ಏನಂತಂದ್ರೆ ಆಗ್ಬೇಕಾದ್ರೆ ಸಿಗ್ನಲ್ ಏನಾಗ್ಬಿಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಬಿ ವೀಕ್ ಆಗ್ಬಿಡುತ್ತೆ. ನೆಕ್ಸ್ಟ್, ಟ್ರಾನ್ಸ್ಮಿಟಿಂಗ್ ಪವರ್ ರಿಕ್ವೈರ್ಡ್ ಇಸ್ ಹೈ. ಇಲ್ಲಿ ಆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗೆ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಬೇಕಾಯ್ತು ಅಂದ್ರೂ ಸಹಿತ ಪವರ್ ಏನಾಗ್ಬಿಡುತ್ತೆ, ವೆರಿ ಹೈ ಬೇಕು. ನೆಕ್ಸ್ಟ್, ಸಿಗ್ನಲ್ ಸೆಂಡಿಂಗ್ ಡಿಲೇ ಡೆಫಿನೆಟ್. ಯಾಕಂದ್ರೆ ಡೆಫಿನೆಟ್ಲಿ ಏನಂತಂದ್ರೆ ಸಿಗ್ನಲ್ ಏನಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ನಮಗೆ ಡಿಲೇ ಆಗೇ ಆಗುತ್ತೆ. ಯಾಕೆ, ದೇ ಆರ್ ಗೋಯಿಂಗ್ ಟು ಬಿ ಪ್ಲೇಸ್ ರೇಟ್ ಎ ಲಾಂಗ್ ಡಿಸ್ಟೆನ್ಸ್, ದಟ್ ಇಸ್ 36,000 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇಟ್ಟಿದ್ದಾರೆ, ಅದಕ್ಕೋಸ್ಕರ. ಟ್ರಾನ್ಸ್ಫರಿಂಗ್ ಸ್ಯಾಟಲೈಟ್ ಟು ದ ಆರ್ಬಿಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾವೇನು ಆ ಸ್ಯಾಟಲೈಟ್ ಗಳನ್ನ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ನಾವು ಆ ಪರ್ಟಿಕ್ಯುಲರ್ ಆರ್ಬಿಟಿಗೆ ಹಾಕಕ್ ಹೋಗ್ತೀವಿ, ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್. ಪರ್ಟಿಕ್ಯುಲರ್ಲಿ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಬಹಳ ಎಕ್ಸ್ಪೆನ್ಸಿವ್, ಅದು ಖರ್ಚು ಜಾಸ್ತಿ. ನಾವು ಕಮಿಂಗ್ ಫಾರ್ ದ ಅಪ್ಲಿಕೇಶನ್ಸ್ ಆಫ್ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಹಾಗಾದ್ರೆ ನಾವು ಅಪ್ಲಿಕೇಶನ್ಸ್ ಅನ್ನ ನೋಡ್ಬೇಕಾಯ್ತು ಅಂದ್ರೆ ಇಲ್ಲಿ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳದ್ದು ಮೊದಲನೇದಾಗಿ ಏನು ಅಂತಂದ್ರೆ ನಾವು ಟೆಲಿಕಮ್ಯುನಿಕೇಶನ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ. ಮೊದಲೇ ಹೇಳಿದೆ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೇಳಿದಾಗ ಏನಂದ್ರೆ ಕಮ್ಯುನಿಕೇಶನ್ ಅಲ್ಲಿ ನಾವು ಇವುಗಳನ್ನ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ವರ್ಲ್ಡ್ ವೈಡ್ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಫಾರ್ ಟೆಲಿಫೋನ್ಸ್, ಟೆಲಿವಿಷನ್ ಅಂಡ್ ಡಿಜಿಟೈಸ್ಡ್ ಟ್ರಾನ್ಸ್ಮಿಷನ್ ಲೈನ್ಸ್. ಈ ಅಪ್ಲಿಕೇಶನ್ಸ್ ಗಳಲ್ಲಿ ನಾವು ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಇನ್ನ ಸೆಕೆಂಡ್, ದಟ್ ಈಸ್ ಆರ್ಮಿ. In army, we are using the geostationary satellites for the alarm systems. That is detection of a rocket launches. ಯಾವ ರಾಕೆಟ್ ಲಾಂಚಸ್ ಆಗ್ತಾ ಇದೆ ಅವುಗಳ ಅಲಾರಾಮ್ ಸಿಸ್ಟಮ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ಒಂದು ಎನಿಮೇಷನ್ ತೋರಿಸ್ತಾ ಇದ್ದೀನಿ. ಹೌ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇಟ್ ಈಸ್ ಗೋಯಿಂಗ್ ಟು ಬಿ ರೊಟೇಟಿಂಗ್ ಅಂಡ್ ದ ಅರೌಂಡ್ ದ ಏನಂತಂದ್ರೆ ಅರ್ತ್ ಹೇಗೆ ರೊಟೇಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನೋಡ್ಬೋದು. ನೋಡಿ, ಅಲ್ಲಿ ಏನಾಗ್ತಾ ಇದೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಕವರ್ ದ ಓನ್ಲಿ 1/3 ಆಫ್ ದ ಅರ್ತ್. ಇಲ್ಲಿ ಒಂದು ಸ್ಯಾಟಲೈಟ್ ಅನ್ನ ನಾನು ತೋರಿಸಿದೀನಿ. ಇದೇನಾಗ್ತಾ ಇದೆ, 1/3 ಪೋರ್ಷನ್ ಆಫ್ ದ ಅರ್ತ್ ಮಾತ್ರ ಕವರ್ ಮಾಡ್ತಾ ಇದೆ. ಓಕೆ, ದಟ್ ಈಸ್ ದ ರೊಟೇಷನ್ ಹೇಗಾಗ್ತಾ ಇದೆ, ಭೂಮಿ ಹೇಗೆ ಸುತ್ತಾ ಇದೆ ಅಲ್ವಾ, ಅದೇ ರೊಟೇಷನ್ ಅಲ್ಲಿ ಮತ್ತೆ ಅದೇ ಡೈರೆಕ್ಷನ್ ಅಲ್ಲೂ ಸಹಿತ ಅದು ರೊಟೇಟ್ ಆಗ್ತಾ ಇದೆ. ನೀವು ಅಬ್ಸರ್ವೇಷನ್ ಮಾಡಬಹುದು ಯಾವ ಸ್ಪೀಡ್ ಅಲ್ಲಿ ಅರ್ತ್ ರೊಟೇಟ್ ಆಗ್ತಾ ಇದೆ ಮತ್ತು ಯಾವ ಡೈರೆಕ್ಷನ್ ಅಲ್ಲಿ ಅರ್ತ್ ರೊಟೇಟ್ ಆಗ್ತಾ ಇದೆ, ಅದೇ ಸ್ಪೀಡ್ ಮತ್ತೆ ಅದೇ ಡೈರೆಕ್ಷನ್ ಅಲ್ಲಿ ನಮ್ಮ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಗಳು ಇಲ್ಲಿ ಅದು ರೊಟೇಟ್ ಆಗ್ತಾ ಇರುತ್ತೆ ಭೂಮಿ ಸುತ್ತ. ಓಕೆ, ಯು ಕ್ಯಾನ್ ಅಬ್ಸರ್ವ್ ವೆರಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಓಕೆ, ನಾವು ಸ್ಟೂಡೆಂಟ್ಸ್ ವಿಲ್ ಗೋ ಫಾರ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಫಸ್ಟ್ ಒನ್, ದಟ್ ಈಸ್ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ. ಓಕೆ, ದಟ್ ಈಸ್ ರಿಲೇಟೆಡ್ ಟು ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಅವುಗಳ ಏನಂದ್ರೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವು ಇಲ್ಲಿ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್, ಡಿಫೈನ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಆಪ್ಷನ್ಸ್ ಆರ್: A, satellites orbit the earth in such a way as to cover the north and south polar regions. Option B, satellites orbit the earth
in such a way as to cover the east and west polar regions. Option C, both A and B. Option D, none of the above. ನೋಡಿ ಇಲ್ಲಿ ಏನು ಫಸ್ಟ್ ಕ್ವಶನ್, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಅನ್ನು ನಾವು ಡಿಫೈನ್ ಮಾಡಬೇಕು. ಏನು ಫಸ್ಟ್ ಒನ್, satellites orbit the earth in such a way as to cover the north and south polar regions. Whether is it correct? No, they are not going to cover the north and south polar regions. Question answer B, that is satellites orbit the earth in such a way as to cover the east and west polar regions. Correct? That is the geostationary satellites, they are orbiting at the east and west polar regions. Therefore option B is the right answer. Now we'll go for the second question, that is geostationary satellites are located at a height of. ಈ geostationary satellites ಯಾವ height ಅಲ್ಲಿ ಅವು ಇದೆ ಭೂಮಿಯಿಂದ? ಆಪ್ಷನ್ಸ್ ಆರ್ ಎ 3600 kilometer from earth surface, B 36,000 kilometer from earth surface, C 3,60,000 kilometer from earth surface, D 36 lakh kilometer from earth surface. ಆಪ್ಷನ್ ನೀವು ಹೇಳ್ಬೇಕು ಯಾವ ಎಷ್ಟು ಹೈಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್. ಇಟ್ ಈಸ್ ಯಸ್ ಕರೆಕ್ಟ್, ಇಟ್ ಈಸ್ ಆಪ್ಷನ್ ಬಿ 36,000 kilometer from the earth's surface. Now coming for the question number 3, geostationary satellites follow which, ಯಾವ ಪಾತ್ ಅನ್ನ ಫಾಲೋ ಮಾಡ್ತವೆ ಹಾಗಾದ್ರೆ geostationary satellites when they are revolving around the earth? Options are A circular path, B elliptical path, C inclined path, D cycloidal path. ಯಾವ ಪಾತ್ ಅಲ್ಲಿ ಹಾಗಾದ್ರೆ ಅವು ರೊಟೇಟ್ ಆಗುತ್ತೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅಂದ್ರೆ ಯಾವ ಪಾತ್ ಅನ್ನು ಫಾಲೋ ಮಾಡುತ್ತೆ ಅಂದ್ರೆ ದಟ್ ಈಸ್ ಆಪ್ಷನ್ ಎ, ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಫಾಲೋ ದ ಸರ್ಕ್ಯುಲರ್ ಪಾತ್. Coming for the question number 4, geostationary satellites are generally put in dash orbit. ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅನ್ನ ಯಾವ ಆರ್ಬಿಟ್ ಅಲ್ಲಿ ಹಾಗಾದ್ರೆ ಇಟ್ಟಿರ್ತಾರೆ? ಓಕೆ, ಆಪ್ಷನ್ಸ್ ಎ ದಟ್ ಈಸ್ polar orbit, option B inclined orbit, option C equatorial orbit, option D all of the above. That is the right answer is option C equatorial orbit. Geostationary satellites are generally put in a equatorial orbit ಅಲ್ಲಿ ಅವನ್ನ ಇಟ್ಟಿರ್ತಾರೆ. Coming for the question number 5, which area is least effectively covered by the geostationary satellites? ಹಾಗಾದ್ರೆ ಭೂಮಿಯ ಯಾವ ಪಾರ್ಟ್, ಯಾವ ರೀಜನ್ ಏನು ಅಂತಂದ್ರೆ ಲೀಸ್ಟ್ ಆಗಿ ಕವರ್ ಮಾಡುತ್ತೆ ಈ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳು? ಆಪ್ಷನ್ಸ್ ಆರ್ ಆಪ್ಷನ್ ಎ ಇಕ್ವೆಟೋರಿಯಲ್ ರೀಜನ್, ಆಪ್ಷನ್ ಬಿ ಪೋಲಾರ್ ರೀಜನ್, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ದ ಆನ್ಸರ್ ಈಸ್ ಆಪ್ಷನ್ ಬಿ ಪೋಲಾರ್ ರೀಜನ್. ಮೀನ್ಸ್ ಸಿನ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಕವರ್ ದ ನಾರ್ತ್ ಅಂಡ್ ಸೌತ್ ಪೋಲಾರ್ ರೀಜನ್ಸ್, ದೇರ್ಫೋರ್ ನಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ geostationary satellites are least effectively covering the north and south polar regions. Question number 6, the velocity of a geostationary satellite is nearly. ಎಷ್ಟಿರುತ್ತೆ ಹಾಗಾದ್ರೆ ಯಾವ ವೆಲಾಸಿಟಿಯಲ್ಲಿ ಈ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ? ದಟ್ ಈಸ್ ಆಪ್ಷನ್ಸ್ ಆರ್ ಆಪ್ಷನ್ ಎ 255 km per hour, B 6,757 km per hour, C 11,300 km per hour, D 2,644 km per hour. That is option C is the right answer, that is 11,300 km per hour. ಅಂದ್ರೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಯಾವ ವೆಲಾಸಿಟಿಯಲ್ಲಿ ಅವು ರಿವಾಲ್ವ್ ಆಗ್ತಾ ಇರುತ್ತೆ ಅಂತಂದ್ರೆ 11,300 ಕಿಲೋಮೀಟರ್ ಪ್ರತಿ ಗಂಟೆಗೆ. Coming for the question number 7, for global communication ಅಂದ್ರೆ ಎಂಟೈರ್ ನಮ್ಮ ಭೂಮಿಗೆ ಒಂದು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ದ ಮಿನಿಮಮ್ ನಂಬರ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ನೀಡೆಡ್ ಆರ್, ಎಷ್ಟು ಸ್ಯಾಟಲೈಟ್ಸ್ ಗಳು ಬೇಕು ಅಂತ ಅಂದ್ರೆ ನಾವಿಲ್ಲಿ ಆಪ್ಷನ್ಸ್ ನ ಹೇಳ್ತಿದ್ದೀನಿ. ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 7, ಆಪ್ಷನ್ ಡಿ 11. ದಟ್ ಈಸ್ ಕರೆಕ್ಟ್, ದಟ್ ಈಸ್ ಆಪ್ಷನ್ ಬಿ 3 ಇಸ್ ದ ರೈಟ್ ಆನ್ಸರ್. ಅಂದ್ರೆ ನಾವು ಹೇಳಿದ್ವಿ 3 ಸ್ಯಾಟಲೈಟ್ ಗಳ ಅವಶ್ಯಕತೆ ಇದೆ. Question number 8,
A geosynchronous satellite orbits the earth once in. A geosynchronous satellites orbit the earth ಅಂದ್ರೆ ಈ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅರ್ತ್ ನ ಎಷ್ಟು ಗಂಟೆಗೆ ಅವು ರೊಟೇಟ್ ಮಾಡ್ತವೆ? ಆಪ್ಷನ್ ಎ 24 hours, ಆಪ್ಷನ್ ಬಿ 12 hours, ಆಪ್ಷನ್ ಸಿ 6 hours, ಆಪ್ಷನ್ ಡಿ 1 hour. That is option A is the right answer, that is 24 hours. ಯಾಕೆ? Because they are going to be positioned in accordance with the rotation of the earth. ಅಂದ್ರೆ ಭೂಮಿಯ ಯಾವ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ತಾ ಇದೆ ಅದೇ ಸ್ಪೀಡ್ ಅಲ್ಲಿ ಮತ್ತೆ ಅದೇ ಡೈರೆಕ್ಷನ್ ಅಲ್ಲಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳು ರೊಟೇಟ್ ಆಗ್ತಾ ಇರುತ್ತೆ. ದೇರ್ ಫೋರ್ ಅವು ಏನು ಅಂತಂದ್ರೆ ಈ ಭೂಮಿ ಏನಂದ್ರೆ 24 ಗಂಟೆ ಏನು ತನ್ನ ಸುತ್ತುತ್ತೆ ಅದೇ ರೀತಿ ಈ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳು ಏನು ಅಂತಂದ್ರೆ ಆ ಭೂಮಿನ ಸುತ್ತಲಿಕ್ಕೆ ಎಷ್ಟು ಗಂಟೆ ತಗೊಳ್ತವೆ ಅಂತಂದ್ರೆ 24 ಗಂಟೆಗಳನ್ನ ತಗೊಳ್ತವೆ. Moving for the question number 9, geostationary satellites once placed in their orbit should remain on the same position above the earth until lifetime of their equipment expires. ಹಾಗಾದ್ರೆ ನಾವು ಹೇಳಿದ್ವಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಅ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಎಷ್ಟಿರುತ್ತೆ? ಇಟ್ ಇಸ್ ಗೋಯಿಂಗ್ ಟು ಬಿ ಅರೌಂಡ್ 10 to 15 years ಅಂತ ಹೇಳಿದ್ವಿ. ಆಫ್ಟರ್ ದಟ್ ಏನಾಗುತ್ತೆ ಹಾಗಾದ್ರೆ? ಓಕೆ, ಅಂಟಿಲ್ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಕ್ವಶನ್ ಅಂತಂದ್ರೆ ಅವುಗಳು ಲೈಫ್ ಟೈಮ್ ವರ್ಗು ಅಂದ್ರೆ ಕಂಪ್ಲೀಟ್ ಏನು ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಬಿ ಲೈಫ್ ಟೈಮ್, ದೇ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪೈರ್ ಅಂತ ಹೇಳ್ತಾ ಇದ್ದಾನೆ. ವೆದರ್ ಈಸ್ ಇಟ್ ಕರೆಕ್ಟ್? ಓಕೆ, ದ ಆನ್ಸರ್ ಈಸ್ ರೈಟ್, ಟ್ರೂ. ಇಟ್ ಈಸ್ ದೇ ಆರ್ ಗೋಯಿಂಗ್ ಟು ಬಿ ದೇ ಆರ್ ಮೇಂಟೈನಿಂಗ್ ದ ಸೇಮ್ ಪೊಸಿಷನ್, ಅದೇ ಪೊಸಿಷನ್ ಅಲ್ಲಿ ಇರುತ್ತೆ. ಓಕೆ, coming for the question number 10, atmospheric drag has negligible effect on geostationary satellites. Atmospheric drag, okay, atmospheric conditions ಏನಾದ್ರೂ ಎಫೆಕ್ಟ್ ಮಾಡ್ತಾವಾ ಯಾವುದ್ರ ಮೇಲೆ? ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಗಳ ಮೇಲೆ. ಓಕೆ, is it options are A true, B false. Options A, that is option A true is the right answer. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಟ್ಮಾಸ್ಫಿಯರಿಕ್ ಡ್ರ್ಯಾಗ್ ಇಲ್ಲಿ ಏನಾಗುತ್ತೆ ಯಾವುದೇ ರೀತಿಯ ಎಫೆಕ್ಟ್ ನ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಮೇಲೆ ಮಾಡೋದಿಲ್ಲ. ಥ್ಯಾಂಕ್ ಯು.